ಮಧುರೈನ ಮೀನಾಕ್ಷಿ ಅಮ್ಮನವರಿಗೆ 1800ನೇ ಇಸ್ವಿಯಲ್ಲಿ ಒಬ್ಬ ಬ್ರಿಟಿಷ್ ಕಲೆಕ್ಟರ್ ಚಿನ್ನದ ಪಾದುಕೆಗಳನ್ನ ಯಾಕೆ ಕೊಡ್ತಾರೆ ಗೊತ್ತಾ? ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತ ಇನ್ನೂ ಇದ್ದಾಗ ಮಧುರೈನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಅಧಿಕಾರ ಸ್ವೀಕಾರ ಮಾಡ್ಕೊಂತಾರೆ ಪೀಟರ್ ಅವರು. ಆ ಬ್ರಿಟಿಷ್ ಕಲೆಕ್ಟರ್ಗೆ ಒಂದು ಪ್ರಶ್ನೆ ಯಾವಾಗ್ಲೂ ಕಾಡ್ತಿತ್ತು, ಯಾಕೆ ಈ ಜನ ಮೀನಾಕ್ಷಿ ಅಮ್ಮನವ್ರನ್ನ ನೋಡಿದ್ರೆ ಅಷ್ಟೊಂದು ಭಯ ಭಕ್ತಿಯಿಂದ ನಡ್ಕೊಂತಾರೆ ಅಂತ. ಇದು ಅವ್ರಿಗೆ ತುಂಬಾ ಕುತೂಹಲ ಮೂಡಿಸಿ ಮೀನಾಕ್ಷಿ ಅಮ್ಮನವರ ದರ್ಶನ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ದೇವಸ್ಥಾನದ ನಿಯಮದ ಪ್ರಕಾರ ಬೇರೆ ಧರ್ಮದವರ ಪ್ರವೇಶನ ನಿಷೇಧ ಮಾಡಿತ್ತು. ಆದ್ರೆ ಮೀನಾಕ್ಷಿ ದೇವಿಯ ದರ್ಶನ ಪಡೆಯುವಂತ ಕುತೂಹಲ ಪೀಟರ್ಗೆ ದಿನ ದಿನ ಜಾಸ್ತಿ ಆಗ್ತಾ ಇರುತ್ತೆ. ಒಂದಿನ ಮಧ್ಯರಾತ್ರಿಯಲ್ಲಿ ಪೀಟರ್ ಅವರು ತಮ್ಮ ಮನೇಲಿ ಮಲ್ಕೊಂಡಿದ್ದಾಗ ಒಂದು ಗೆಜ್ಜೆ ಸದ್ದು ಬರುತ್ತೆ. ಪೀಟರ್ ಅವರು ಏನಿದು ಅಂತ ಎದ್ದು ನೋಡಿದಾಗ ಅಲ್ಲಿ ಒಂದು ದೈವಿ ಕಳೆ ಇರೋ ಒಂದು ಹುಡುಗಿ ಪೀಟರ್ ಅವರನ್ನ ಕೈ ಬೀಸಿ ಕರೀತಾಳೆ. ಪೀಟರ್ ಆ ಹುಡುಗಿನ ಹಿಂಬಾಲಿಸಿಕೊಂಡು ಮೀನಾಕ್ಷಿ ದೇವಿ ದೇವಸ್ಥಾನದ ಮುಖ್ಯ ದ್ವಾರದವರೆಗೂ ಬಂದು ತಲುಪ್ತಾರೆ. ಹಿಂದೆಯಿಂದ ವಿಚಿತ್ರವಾದ ಗಾಳಿ ಸದ್ದು ಬರುತ್ತೆ. ಹಿಂದೆ ತಿರುಗಿ ವಾಪಸ್ ತಿರುಗುವಷ್ಟರಲ್ಲಿ ಆ ಹುಡುಗಿ ಆ ಮುಚ್ಚಿದ ಬಾಗಿಲಿನೊಳಗಡೆ ಹೋಗಿ ಮಾಯ ಆಗೋಗ್ತಾಳೆ. ಪೀಟರ್ ಅವರು ಮತ್ತೆ ಮನೆಗೆ ವಾಪಸ್ ಬಂದಾಗ ಅವರ ಮನೆ ನೆಲಸಮ ಆಗೋಗಿರುತ್ತೆ. ಪ್ರಕೃತಿ ವಿಕೋಪದಿಂದ ಅವ್ರ ಮನೆ ನೆಲಕ್ಕುರುಳಿರುತ್ತೆ. ತಾಯಿ ಮೀನಾಕ್ಷಿ ದೇವಿನೇ ಆ ಪುಟ್ಟ ಬಾಲಕಿಯ ರೂಪದಲ್ಲಿ ಬಂದು ನನ್ನ ಕಾಪಾಡಿದ್ದು ಅಂತ ಹೇಳಿ ಮಾರನೇ ದಿನನೇ ಮಧುರೈ ಮೀನಾಕ್ಷಿ ಅಮ್ಮನವರಿಗೆ ಚಿನ್ನದ ಪಾದುಕೆಗಳು, ವಜ್ರ ವೈಡೂರ್ಯಗಳನ್ನ ಪೀಟರ್ ಕಳಿಸ್ಕೊಡ್ತಾರೆ. ಹೀಗೆ ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಸನಾತನ ಧರ್ಮದ ಅರಿವಾಗಿದ್ದು.